ನಟಿ ಮಾನ್ಯ ಅವರು ಚಿತ್ರರಂಗದಲ್ಲಿ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಚಾಪರು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ನಟಿ ಮಾನ್ಯ ಅಂತಲೇ ಹೇಳ್ಬೋದು. ಇನ್ನು ಸುಮಾರು ಕಡಿಮೆ ಸಮಯದಲ್ಲೇ 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಎಲ್ಲ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ಕೊನೆಯಲ್ಲಿ ಮಾಡಿದಂಥ ಈ ಪ್ರೀತಿ ಒಂಥರ ಎಂಬ ಸಿನಿಮಾದಲ್ಲಿ ಬಟ್ಟೆ ವಿಚಾರಕ್ಕೆ ಸಿಕ್ಕಾಪಟ್ಟೆ ಕಿರಿಕನ್ನು ಕೂಡ ಗಮನಿಕೊಂಡರು. ತದನಂತರ ಅಲ್ಲಿಂದ ಒಂದು 2-3 ತಿಂಗಳಲ್ಲೇ ಮನೆಯವರು ನೋಡಿದಂಥ ಅರೇಂಜ್ ಮ್ಯಾರೇಜ್ ಕೂಡ ಆದರು. ಅದು ಕೂಡ ಫಾರಿನಲ್ಲಿ ಲಂಡನ್ನಲ್ಲಿ ವಾಸವಂಥ ಅತಿ ದೊಡ್ಡ ಟೆಕ್ಕಿ ಜೊತೆ ಮತ್ತು ಅತಿ ದೊಡ್ಡ ಶ್ರೀಮಂತ ಟೆಕ್ಕಿ ಜೊತೆ ಮದುವೆ ಹಾಗೆ ಲೈಫಲ್ಲಿ ಕೂಡ ಸೆಟಲ್ ಕೂಡ ಆದರು ಅಂತ ಹೇಳ್ಬೋದು. ಸೊ ಅಲ್ಲಿದೆ ಪರ್ಮನೆಂಟ್ ಸಿಟಿಜನ್ಶಿಪ್ ತೆಗೆದುಕೊಂಡಂಥ ನಟಿ ಮಾನ್ಯ ಅವರು ಚಿತ್ರರಂಗದ ಸಂಪೂರ್ಣ ಅಂತರ ಕಾಯ್ದಿಟ್ಕೊಂಡು 20-22 ವರ್ಷಗಳ ಕಳೆದೋಯಿತು. ಸದ್ಯಕ್ಕೆ 45 ವರ್ಷ ವಯಸ್ಸಾಗಿರುವಂಥ ನಟಿ ಮಾನ್ಯ ಅವರು ಇವತ್ತು ವೈಯಕ್ತಿಕ ಜೀವನದಲ್ಲಿ ಸೂಪರಾಗಿ ಮತ್ತು ಅದ್ಭುತವಾಗಿ ಮತ್ತು ಶ್ರೀಮಂತಿಕೆ ಲೈಫನ್ನು ಇವತ್ತು ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಭಾರತಕ್ಕಂತವ್ರು ಬರೋದು ಬಹುತೇಕನೇ ಅನುಮಾನ ಅಂತಲೇ ಕೂಡ ಹೇಳ್ಬೋದು. ಯಾಕೆಂತಂದರೆ ಅಲ್ಲಿ ಅವರು ಫುಲ್ ಕಂಪ್ಲೀಟಾಗಿ ಸೆಟಲ್ ಕೂಡ ಆಗಿದ್ದಾರೆ. ಹೀಗಿರಬೇಕಾದ್ರೆ ಹಬ್ಬ ಹರಿದಿನಗಳಲ್ಲಿ ಒಂದೊಂದು ವೀಡಿಯೋ ಮಾಡೋದ್ರ ಮೂಲಕ ಶುಭ ಕೋರೋದ್ರ ಮೂಲಕ ಇವತ್ತಿಗೂ ಕೂಡ ಅವರು ಅಭಿಮಾನಿಗಳಲ್ಲಿ ಮಾತ್ರ ನೆನೆಯುತ್ತಾರೆ. ಸದ್ಯ ಕೆಲವೊಂದು ನಟ ನಟಿಯರು ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ಮಾನ್ಯವ್ರನ್ನ ಭೇಟಿಯಾಗೋದು ಕೂಡ ಇದೆ ಅಂತಲೇ ಹೇಳ್ಬೋದು. ಇನ್ನು ಹೀಗಿರಬೇಕಾದ್ರೆ ನಟಿ ಮಾನ್ಯವರು ಚಿತ್ರರಂಗವನ್ನು ಎಣಿಸಿಕೊಂಡು ಇವತ್ತು ಕೂಡ ತುಂಬಾ ಭಾವುಕರಾಗ್ತಾರೆ, ಹಾಗೆ ತುಂಬಾ ನೆನಪಾಗಿ ಇಟ್ಕೊಂಡಿದ್ದಾರೆ. ಇವತ್ತು ಕೂಡ ಅವರು ಸಿನಿಮಾಗಳ CD ಗಳನ್ನು ಕೂಡ ಇಟ್ಕೊಂಡು ಮನೇಲಿ ನೋಡ್ತಾರಂತೆ. ಇಂದ ನಟಿ ಮಾನ್ಯವರು ಚಿತ್ರರಂಗದಿಂದ ಇನ್ನಿಲ್ಲವಾದರೂ ಅಂದರೂ ಕೂಡ ತಪ್ಪು